ತೊಳಿ ಹಾಕ್ಬಿಡಿ. ನಿಮ್ಮ ಕೈಯಿಂದ ಒಂದು ಹಾಕ್ಬಿಡಿ. ಇದೇ ನೋಡಿ, ಎರಡಿದೆ ನೋಡಿ, ಹಾಕ್ಬಿಡಿ. ನಿಮ್ಮ ಕೈಯಿಂದ ಒಂದು, ನೀವು ಒಳ್ಳೆಯವರೇ, ದೊಡ್ಡವರಿದ್ದಂಗೆ ಇದ್ದೀರಾ. ತಗೊಳ್ಳಿ ಅಣ್ಣ, ತಗೊಳ್ಳಿ. ಇಲ್ಲಿ ಇಲ್ಲ ಇಲ್ಲಿ. ಅಣ್ಣ ಹ್ಯಾಪಿ ನ್ಯೂ ಇಯರ್ ಅಣ್ಣ. ಆರಾಮ ನೀವು? ಏನಣ್ಣ ಹೆಂಗಿದೆ ಅಣ್ಣ ಲೈಫು ಈ ವರ್ಷದಲ್ಲಿ? ಅಯ್ಯ ನಮ್ದು ಹೋಗೋಣ, ಲೈಫೇ ಹೋಗ್ಬಿಡ್ತು ಒಂಥರ. ಹಿಂಗೆ ಅಂದರೆ ಹೋದ ವರ್ಷದಲ್ಲಿ ಏನೂ ಆಗಿಲ್ಲ. ಈ ವರ್ಷದಲ್ಲಾರು ಮುಂದಕ್ಕೆ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ವಾ? ಈ ವರ್ಷದಲ್ಲಿ ಏನೇನು ಆಗ್ಬಿಡುತ್ತೋ ನೋಡೋಣ. ಏನೋ ಒಳ್ಳೇದಾಗ್ಬಿಟ್ರೆ ದೇವ್ರಿಗೆ 101 ಕಾಯಿ ಹೊಡಿಬೇಕಂತ ಇದ್ದೀನಿ. ಬರೇ ಅಣ್ಣ ಅವಾಗೆಲ್ಲ ಏನು ದುಡಿಯೋಕ್ಕೆ ಕಷ್ಟ ಆಗ್ಬಿಟ್ಟಿತ್ತು. ಒಂದು ಹೋಗೋದು, ಫ್ರೆಂಡ್ಸ್ ಹತ್ರ ದುಡ್ಡು ಇಸ್ಕೊಳ್ಳೋದು, ಹೋಗಿ ಎಣ್ಣೆ ಹೊಡಿಯೋದು. ಇದೇ ಥರ ಮಗ 500 ರೂಪಾಯಿ ಕೊಡ್ತೀನಿ ನಾಳೆ ಅಂತ ಕೊಡೋರಿಗೆಲ್ಲ ಏನು ಹೇಳಿ, ಕೊಡೋಕ್ಕೆ ಆಗ್ತಾ ಇಲ್ಲ ಅಲ್ವಾ? ನಮ್ಮವ್ವ ಹೇಳ್ತಾ ಇದ್ಲು, ಒಡ್ತೀನಿ ಬೇಡ ಬಡ್ತೀನಿ ಬೇಡ ದುಡ್ಡು ತಿನ್ನು ಅಂತ. ನಮ್ಮವ್ವ ಹೇಳ್ತಾ ಇದ್ಲು, ಒಡ್ತೀನಿ ಬೇಡ ಬಡ್ತೀನಿ ಬೇಡ ದುಡ್ಡು ತಿನ್ನು ಅಂತ. ಆಗ್ತಾ ಇಲ್ಲ. ಇನ್ಮೇಲೆ ಆದ್ರೂ ಸರ್ ಅದಕ್ಕೆ ಅದೆಲ್ಲ ಬಿಟ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಕೊಳೋಣ ಅಂತ ಇದೀನಿ ಅಣ್ಣ. ಪಾಪ ನೋಡಿ ಇಂಥವ್ರದೆಲ್ಲ ಏನ್ ಮಾಡೋಣ ನೋಡಿ, ನಮ್ಗೆಲ್ಲ ಇದ್ಕೊಂಡು ಏನೋ ಮಾಡಕ್ ಆಗ್ತಾ ಇಲ್ಲ. ನೋಡಿ ಹಾಕ್ಬಿಡಿ. ನಿಮ್ ಕೈಯಿಂದ ಒಂದು ಹಾಕ್ಬಿಡಿ. ಇದೇ ನೋಡಿ, ಎರಡಿದೆ ನೋಡಿ, ಹಾಕ್ಬಿಡಿ. ನಿಮ್ ಕೈಯಿಂದ ಒಂದು, ನೀವು ಒಳ್ಳೆಯವರೇ, ದೊಡ್ಡವರಿದ್ದಂಗೆ ಇದ್ದೀರಾ. ತಗೊಳ್ಳಿ ಅಣ್ಣ, ತಗೊಳ್ಳಿ. ಇಲ್ಲಿ ಇಲ್ಲ ಇಲ್ಲಿ. ಯಾಕೆ ತಗೊಳ್ಳಿ. ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗಲ್ಲ. ತಗೊಳ್ಳಿ ಅಣ್ಣ. ಅಣ್ಣ ಅವ್ರಿಗೇನು ಗೊತ್ತಾಗಲ್ಲ. ತಗೊಳ್ಳಿ ತಗೊಳ್ಳಿ ಅಣ್ಣ. ಅಣ್ಣ ಹಾ ಹೇಳಿ. ಸ್ವಲ್ಪ ಭಾರ ಕಡಿಮೆ ಆಗ್ತಾ ಇದ್ದಣ್ಣ. ಭಾರ ಕಡಿಮೆ ಆಗ್ತಾ ಇದೆಯಾ? ತಗೊಂಡ್ರಣ್ಣ? ಇಲ್ಲ ಅಣ್ಣ, ನಾನು ಎತ್ಕೊಂಡಿಲ್ಲ, ಅಣ್ಣ ಎತ್ಕೊಂಡಿರ್ಬೇಕು. ಹೌದು. ಯಾಕಣ್ಣ ಹಂಗ್ ಮಾಡ್ತೀರಾ? ಯಾಕೆ ಹಂಗ್ ಮಾಡ್ತೀರಾ? ಕಾಯಿನಗಲ್ತಾನೆ ನಾವ್ ಹಾಕಿದ್ ಭಾರ ಇದೆಯಲ್ಲ, ಕಾಯಿನಗಲ್ತಾನೆ ನಾವ್ ಹಾಕಿದ್ ಭಾರ ಇದೆಯಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಲ್ಲ, ಲೋಟ ಏನೋ ಎತ್ಕೊಂಡಂಗಿತ್ತು ನನಗೆ ಅಣ್ಣ ಎತ್ಕೊಂಡಿರ್ಬೇಕು. ನನಗೆ ಕಣ್ ಕಾಣದೆ ಇರ್ಬೋದು, ಸ್ಮೆಲ್ಲಲ್ಲಿ ಕಡಿತೀನಿ ಅಣ್ಣ. ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ನನಗೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು. ಇಲ್ಲ ಇವ್ರು ಎತ್ಕೊಂಡಿರ್ಬೇಕು ಅಣ್ಣ. ಅಲ್ಲೆಲ್ಲ ಗೊತ್ತಾಗ್ಬಿಡ್ತದೆ. ಅಣ್ಣ ದೇವ್ರು ನನಗೆ ಸೃಷ್ಟಿ ಕೊಟ್ಟವನೆ, ದೃಷ್ಟಿ ಕಿತ್ಕೊಂಡಿರ್ಬೋದು ಆದ್ರೆ ಸ್ಮೆಲ್ ಕೊಟ್ಟನಣ್ಣ. ದೇವ್ರು ನನಗೆ ಸೃಷ್ಟಿ ಕೊಟ್ಟವನೆ, ದೃಷ್ಟಿ ಕಿತ್ಕೊಂಡಿರ್ಬೋದು ಆದ್ರೆ ಸ್ಮೆಲ್ ಕೊಟ್ಟನಣ್ಣ. ಬರೀ ಡೌಗಳು ಕೊಡಿ, ಆ ಥರ ಮಾಡಬೇಡಿ. ಇಲ್ಲ ಅಣ್ಣ ಎತ್ಕೊಂಡಿರ್ಬೇಕು. ಕೊಟ್ಬಿಡಿ ಅಣ್ಣ ಸರ್. ಕೊಡಿ ಅಣ್ಣ. ಎಷ್ಟು ಎತ್ಕೊಂಡವ್ರ? ಗೊತ್ತಿಲ್ಲ ಅಣ್ಣ, ಲೋಟ ಎತ್ಕೊಂಡಂಗಿತ್ತು ನನಗೆ. ಎತ್ಕೊಂಡಂಗಿತ್ತ? ಎತ್ಕೊಂಡಿಲ್ಲ ತಾನೆ? ಎತ್ಕೊಂಡಿಲ್ಲ ಅಣ್ಣ. ಅಲ್ಲ ಎತ್ಕೊಂಡಿಲ್ಲ ತಾನೆ, ಎತ್ಕೊಂಡಂಗಿತ್ತು ಅಂತೀಯಲ್ಲ. ಅಲ್ಲ, ಸ್ಮೆಲ್ಲಲ್ಲಿ ಗೊತ್ತಾಯ್ತು ನನಗೆ ಎತ್ಕೊಂಡಿರೋ ತರ. ನನಗೆ ಫೀಲ್ ಅನಿಸ್ತಾ ಇದೆ, ಮನ್ಸಲ್ಲಿ ಹೇಳ್ತಾ ಇದೆ. ಯಾವ ತರ? ಗೊತ್ತಾಗೋಯ್ತು, ಕೊಟ್ಬಿಡಿ ಅಣ್ಣ ಅವ್ರಿಗೆ. ಯಾವ ತರ ಸ್ಮೆಲ್ ಅಣ್ಣ? ಹೇಳಿಲ್ವಾ, ಸ್ಮೆಲ್ಲು ಒಂಥರ ಸುಗಂಧ ವಾಸನೆ ಬರ್ತೈತೆ. ಕರೆಕ್ಟಾಗಿ ಕಂಡು ಹಿಡಿದು ಬಿಡ್ರಲ್ಲ, ಅಣ್ಣ ಎತ್ಕೊಂಡವ್ರೆ ಅಂದ್ಕೊಂಡೆ. ಹೆಂಗ್ ಗೊತ್ತಾಗೋಯ್ತು? ಅದು ಹೇಳಿದ್ನಲ್ಲ, ದೇವ್ರು ದೃಷ್ಟಿ ಕಿತ್ಕೊಂಡಿರ್ಬೋದು ಆದ್ರೆ ಸ್ಮೆಲ್ ಕಿತ್ಕೊಂಡಿಲ್ಲ. ಸರಿ ಕೊಟ್ಬಿಡಿ ಅಣ್ಣ ಹೋಗ್ಲಿ, ಎತ್ಕೊಂಡಿರೋದು. ಕೊಡ್ಬೇಕು. ಎಷ್ಟು ಎತ್ಕೊಂಡವ್ರ? 500 ರೂಪಾಯಿನ ಎತ್ಕೊಂಡಿರ್ಬೇಕಣ್ಣ. 500 ರೂಪಾಯಿನ ಎತ್ಕೊಂಡಿರ್ಬೇಕು. ಅಷ್ಟೇನಾ? ಹಾ, ಜಾಸ್ತಿ ಎತ್ಕೊಂಡಿಲ್ಲ. ಅಷ್ಟೇ ಅಣ್ಣ. ಕೊಡಿ ಅಣ್ಣ. ತಗೋ, ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ತಗೋ, ಕೊಟ್ಬಿಡಿ ಅಣ್ಣ ಹೋಗ್ಲಿ. ತಗೋ, ನನ್ನ ಕಡೆಯಿಂದ 50 ರೂಪಾಯಿ ಭತ್ತೆ ಹಾಕಿದ್ದೀನಿ. ಅಣ್ಣ ಅವ್ರು ಎತ್ಕೊಂಡಿರ್ಬೇಕು. ಇವತ್ತು ತೂಕ ಬಂತ ಅಣ್ಣ? ಇಲ್ಲ ಅಣ್ಣ, ಮತ್ತೆ ಎತ್ಕೊಂಡಿದ್ರಿ ಅನ್ಸ್ತಾ ಇದೆ. ಮತ್ತೆ ಎತ್ಕೊಂಡವ್ರ? ಅಣ್ಣ ಈ ತರ ಮಾಡಬೇಡಿ. ಒಬ್ಬ ದುಡ್ಕೊಂಡ್ ತಿಂತಾ ಇದ್ದೀನಿ, ಈ ತರ ನೀವ್ ಹಿಂಗೆ ಎತ್ಕೊಬಿಟ್ರೆ
ಅಭ್ಯಾಸ ನಿಮ್ಗೆ ಆತರ ಮಾಡೋದು. ಇಲ್ಲ ಅಣ್ಣ, ಈ ತರ ಮಾಡಿದ್ರೆ ದೇವ್ರು ಒಪ್ಪಲ್ಲ. ಅಲ್ಲ ನಾವ್ ಮಾಡಿದ್ರೆ ದೇವ್ರ ಒಪ್ಪಲ್ ಬೇಡ ಬಿಡು. ಮತ್ತೆ ಮಾಡಿದಿರಲ್ಲ, ಕೊಟ್ಬಿಡಿ ಅಣ್ಣ ಸರ್, ಆಯ್ತು ಅಲ್ಲ ನಾವ್ ಮಾಡಿದ್ರೆ ದೇವ್ರ ಒಪ್ಪಲ್ ಬೇಡ. ನೀವ್ ಎತ್ಕೊಂಡಿದೀರ ಅಂತ ಹೇಳ್ತಾವ್ರಲ್ಲ ಅಣ್ಣ. 1000 ಹೇಳ್ಬೋದು, ನೀವು ಕೇಳ್ತೀರಾ? ಹಂಗೆಲ್ಲ ಮಾಡಿದ್ರೆ ಹೋಲಿ ಕೊಟ್ಬಿಡಿ, ಅವ್ರೇನೋ ಕೇಳ್ತಾರ ಅವ್ರು. 1000 ಹೇಳ್ಬೋದು, ನೀವು ಕೇಳ್ತೀರಾ ಅವ್ರ ಮಾತನ್ನ? ಅವ್ರು ಎತ್ಕೊಂಡ್ರು, ನಾನು ನೋಡ್ದೆ. 200 ರೂಪಾಯಿ ಎತ್ಕೊಂಡ್ರು ಅವರು. ಅಣ್ಣ 300 ರೂಪಾಯಿ ಎತ್ಕೊಂಡ್ರು. ನೋಡ್ದಣ್ಣ, ಸತ್ಯ ಯಾವತ್ತೂ ಸತ್ಯನೇ ಅಣ್ಣ. ಬೇರೆಯವ್ರ ಮಾತು ನಂಬ್ತೀರಿ, ಅಲ್ಲ ಏಜ್ ನಮ್ಮ ಮಾತು ನಂಬೋದಿಲ್ಲ. ಅಲ್ಲ ನಂಬೋಣ ಅಣ್ಣ, ಮೊದ್ಲು ಹಾಕಿದ್ ನೀವೇ ಅಲ್ಲ. ಆತರ ಸರಿ ಕೊಟ್ಬಿಡಿ ಅಣ್ಣ ಹೋಗ್ಲಿ. ಅದು ಗೊತ್ತಾಯ್ತಾ? ನಾನ್ ಹಾಕಿದ್ ಮೊದ್ಲು. ನೀವೇ ಇವ್ರ ಕೈಯಿಂದ ಹಾಕ್ಸಿ ಅಂತ ಏನೋ ಹೇಳಿದ್ರಲ್ಲ. ಯಾರು ಹೇಳಿದ್ದು? ಅವ್ರು ಹೇಳಿದ್ ನಾನು. ಅದೇ ಅವರು ದೊಡ್ಡ ಗುಣ, ಅವ್ರ ಕೈಯಿಂದ ನಿಮ್ ಕೈಲಿ ಹಾಕ್ಸವ್ನೆ, ನೀವು ದುಡ್ಡು ಎತ್ಕೊಬಿಟ್ರೆ ಹೆಂಗೆ? ನಮ್ಮ ಸಣ್ಣ ಗುಣನ? ಅಲ್ಲ ನಿಮ್ದು ಅತಿ ಎಂತ ಗುಣ, ದುಡ್ಡು ಎತ್ಕೊಂಡ್ರಲ್ಲ. ನಾನು ನೋಡ್ದೆ. ನಾನು ಎತ್ಕೊಂಡಿದ್ದಕ್ಕೆ ಇನ್ನೂ ದೊಡ್ಡ ಗುಣನ ನಮ್ದು. ನೀವ್ ಎತ್ಕೊಬಿಟ್ರಲ್ಲ, ಅದು ದೊಡ್ಡ ಗುಣ ಆಗೋಯ್ತು. ಹಾಕಣ ಈ ತರ ಮಾಡ್ಬೇಡಿ ಅಣ್ಣ. ಏನೋ ಸರಿ ಕೊಟ್ಬಿಡಿ ಅಣ್ಣ ಹೋಗ್ಲಿ ಅಣ್ಣ, ಅವ್ರ ಕಷ್ಟಗಳು ಏನ್ ಕಣ. ಕೇಳಿದ್ರು ಕೊಡಾರಲ್ವಾ ಅವರು, ನೀವೇನ್ ಕೆತ್ಕೊಂಡ್ರಣ? ಹೇಳಿದ್ರೆ ಕೊಡ್ತಾ ಇದ್ದ? ನಾವು ಕೇಳಿದ್ರೆ ಬನ್ನಿ, ಏನ್ ಬೇಕಾದ್ರೂ ಕೊಡಿಸ್ತೀನಿ. ಕೊಡು ಹಂಗಿದ್ರೆ ಒಂದ್ 500. ಹೇಳಿದ್ರೆ ಕೊಡ್ತಾ ಇದ್ದ? ನಾವು ಕೇಳಿದ್ರೆ ಬನ್ನಿ, ಏನ್ ಬೇಕಾದ್ರೂ ಕೊಡಿಸ್ತೀನಿ. ಕೊಡು ಹಂಗಿದ್ರೆ ಒಂದ್ 500. 500 ಎಲ್ಲಿ ಇದ್ದಿದ್ದು ಎತ್ಕೊಂಡ್ಬಿಟ್ರಲ್ಲ, ಎಲ್ಲಿಂದ ಕೊಡ್ತಾನ ಅವನು? ಕೊಡಿ ಅಣ್ಣ. ಎಲ್ಲಿರೋದ್ ನೀವು? ಏನ್ ಕೊಡೋದ? ಎತ್ಕೊಂಡ್ರಲ್ಲ, ಕಾಸು ಕೊಡಿ. ಎತ್ಕೊಂಡಿದ್ರೆ ಕೊಡ್ತೀನಪ್ಪ, ಎತ್ಕೊಂಡೇ ಇಲ್ಲ ಅಂದ್ರೆ ಸರಿ ಕಾಮಿಡಿ ಮಾಡ್ಬಿಡಿ, ಕೊಟ್ಬಿಡಿ ಅಣ್ಣ ಹೋಗ್ಲಿ ಅಣ್ಣ. ಕಾಮಿಡಿ ಏನಕ್ ಬಂತು? ಅಣ್ಣ. ತಗೊಂಡಿದ್ರೆ ಕೊಡ್ಲೇಬೇಕು. ತಗೊಂಡಿದ್ದೀರಿ ಅಂತ ಅದು ಯಾರಾದ್ರೂ ಸರಿ ತಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ರಲ್ಲ. ಕೊಡ್ತಾರೆ. ನಾನ್ ನೋಡೋದಲ್ಲ ತಗೊಂಡಿರೋದು, ಕೊಟ್ಬಿಡಿ. ಕೊಡ್ತೀನಿ. ಕೊಡಿ ಅಣ್ಣ, ಮಾಡ್ಬಾರ್ದಣ್ಣ ಅವು. ಕೊಡಿ ಅಣ್ಣ, ಈ ತರ ಮಾಡ್ಬೇಡಿ. ಕೇಳ್ಬಿಡಿ, ಇಸ್ಕೊಂಡ್ ಕೊಟ್ಬಿಡ್ತಾರೆ, ಬಟ್ ಹಿಂಗೆಲ್ಲ ಮಾಡ್ಬೇಡಿ. ತುಂಬಾ ನಾನು ಕಷ್ಟ ಬಿದ್ದು ದುಡಿತಾ ಇದ್ದೀನಿ ಅಣ್ಣ. ನಾನ್ ತಗೊಂಡಿದ್ರೆ ಕೊಡ್ತಾ ಇತ್ತು. ನಾನ್ ತಗೊಂಡಿಲ್ಲ, ಎಲ್ಲಿಂದ ಕೊಡ್ತೀನಿ? ಕೊಡಿ ಸರಿ, ಆಯ್ತು ಕೊಟ್ಬಿಡಿ ಅಣ್ಣ ಹೋಗ್ಲಿ, ಏನೋ ಒಂದ್ ಕೊಡೋಣ. ಏನೋ ಅನ್ಕೊಡು ಅಂದ್ರೆ ಏನ್ ಕೊಡ್ತೀನಿ? ಅವರು ಎತ್ಕೊಂಡಿದಾರೆ ಅಂತ ಹೇಳ್ತಾವ್ರೆ. ನಾನೇ ಹೇಳ್ತಾ ಇದ್ದೀನಿ ಎತ್ಕೊಂಡಿದ್ದಾರೆ ಅಂದ್ಬಿಟ್ಟು. ನೀವ್ ಎತ್ಕೊಂಡಿದ್ದೀರಾ? ಅಲ್ಲ ಅವ್ರು ಎತ್ಕೊಂಡಿದ್ದಾರೆ. ಅಣ್ಣ ನೀವ್ ಎತ್ಕೊಂಡ್ರಣ್ಣ? ಅಣ್ಣ ನಾನು ಮತ್ತೆ ಇನ್ನೊಂದ್ 50 ಕೊಡ್ತೀನಿ ಅಣ್ಣ ನಿಮ್ಗೆ, ನೋಡೋಣ. ಆವಾಗ 50 ಹಾಕಿದ್ದೀನಿ, ಹಾ. ಇನ್ನೊಂದ್ 50 ಕೊಡ್ತೀನಿ ಅಣ್ಣ, ತಗೊಳ್ಳಿ. ನಾವು ಯಾಕಂದ್ರೆ ನಮ್ಗೆ ಈ ತರ ಮೋಸ ಮಾಡಿ ಇಷ್ಟ ಇಲ್ಲ. ನಮ್ಮವ್ವ ಹೇಳ್ತಾ ಇದ್ಲು, ಹೊಡ್ತಿನ್ ಬೇಡ ಬಡ್ತಿನ್ ಬೇಡ, ದುಡ್ಡು ತಿನ್ನು ಅಂತ ಹೇಳ್ತಾ ಇದ್ಲು ನಮ್ಮವ್ವ. ನಮ್ಮವ್ವ ಹೇಳ್ತಾ ಇದ್ಲು, ಹೊಡ್ತಿನ್ ಬೇಡ ಬಡ್ತಿನ್ ಬೇಡ, ದುಡ್ಡು ತಿನ್ನು ಅಂತ ಹೇಳ್ತಾ ಇದ್ಲು ನಮ್ಮವ್ವ. ಅಣ್ಣ ನಿಮ್ಮ ಅವ್ವನ್ ದೊಡ್ಡ ಗುಣ ಅಣ್ಣ ಅದು. ಅಣ್ಣ ನೀವ್ ಕೊಡಲ್ಲ ಅಣ್ಣ ಹಂಗಂದ್ರೆ? ನೀವು ತಗೊಂಡಿದ್ರೆ ಕೊಡ್ತಾ ಇತ್ತು, ತಗೊಂಡೇ ಇಲ್ಲ ಅಂದ್ರೆ ಇಲ್ಲ. ಹಂಗಂದ್ರೆ ನಮ್ ದುಡ್ಡಲ್ಲಿ ನೀವು ಬದುಕ್ಬೇಕಣ್ಣ? ಯಾರ ದುಡ್ಡಲ್ಲಿ ಬದುಕೋದಿಲ್ಲ ನಾವು. ಮತ್ತೆ ನೀವ್ ಹಿಂಗ್ ಮಾಡಿದ್ರೆ ಸರಿನಾ? ಅಲ್ಲೇ ನಾವು ಬದುಕೋದ. ಅದೇ ಹೇಳ್ತಿಲ್ವಾ, ನಮ್ ದುಡ್ಡೇ ನಮ್ಮ ಹತ್ರ ಇರಲ್ಲ, ಕಂಡವ್ರ ದುಡ್ಡು ನಮ್ಮ ಹತ್ರ ಇರುತ್ತ ಅಣ್ಣ. ಇರೋದಿಲ್ಲ. ಮತ್ತೆ ಈ ತರ ಮಾಡೋ ತಪ್ಪಲ್ವಾ ಅಣ್ಣ? ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎತ್ಕೊಂಡಿದ್ರೆ ಕಂಡವ್ರ ದುಡ್ಡು ನಾವ್ ಎತ್ಕೊಂಡಿದೀವಪ್ಪ ಅನ್ಬೋದು. ನಾನ್ ನೋಡಿದ್ನಲ್ವಾ ನೀವು ಎತ್ಕೊಂಡು? ಅವ್ರು ಎತ್ಕೊಂಡಿದ್ರೆ ನೋಡೋದೇ ಅಂತ ಹೇಳ್ತಾ ಇದ್ದಾನಲ್ಲ ನಾನು. ಈಗ ನಾನು ಹೇಳ್ತಾ ಇದ್ದೀನಿಲ್ಲ ಅವ್ರು ತಗೊಂಡಿದ್ದಾರೆ ಅನ್ಬೋದು. ಹಂಗಂದ್ರೆ ಇಬ್ರು ಮೋಸ್ಕಾರ್ರೆ ಅಣ್ಣ? ಕರೆಕ್ಟ್ ಆಗಿ ಹೇಳ್ದೆ ನೋಡು, ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇಬ್ರು ಮೋಸ್ಕಾರ್ರೆ? 100%. ಸರಿ ಕೊಟ್ಬಿಡಿ ಅಣ್ಣ. ಹಂಗಂದ್ರೆ ನೀವು 50 ಕೊಡಿ ಅಣ್ಣ. ಅವ್ನು 50 ಕೊಟ್ಬಿಟ್ಟವನೆ, ನೀನ್ 50 ಕೊಡಿ ಅಣ್ಣ. ಇದು ಬೇರೆ ಇದು ಬೇರೆ. ನೀವ್ ಹೇಳಿದ್ರಲ್ಲ ಇವಾಗ ಇಬ್ರು ಇದೆ ಅಂತ, ಏನಣ್ಣ ನೀವು ಹೇಳೋದು? ಕಾಮಿಡಿ ಹೇಳಿದ್ರಿ, ಬಚಾವಾಗ ತರ ಹೇಳ್ದಾಗ್ತಾನೆ, ಹಿಂಗ್ ಹೇಳಿದ್ರೆ ಹೆಗ್ಗೆ? ಬಚಾವಾಗೋದೇನಿದೆ 100-200 ಓ ಬಚಾವಾಗೋದೇನಿದೆ 100-200 ಓ ಕೊಟ್ಬಿಡಿ ಮತ್ತೆ 100-200. ಅಣ್ಣ ಇವಾಗ ಹೇಳಿದ್ರಲ್ಲ ಇಬ್ರು ಮೋಸ್ಕರ ಅಂತ, ಅವ್ನು 50 ಹಾಕೋಣ, ನೀವು 50 ಹಾಕ್ಬಿಡಿ ಅಣ್ಣ. ಅಣ್ಣ 100 ರೂಪಾಯಿ ಕೊಟ್ಟಿದ್ದೀನಿ ಅಣ್ಣ ನಾನು. 100 ರೂಪಾಯಿ ಕೊಟ್ರಣ್ಣ? ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಕೊಟ್ನಲ್ಲ ನಾನು. ಹಂಗಂದ್ರೆ ನೀವು 100 ರೂಪಾಯಿ ಕೊಡಿ ಅಣ್ಣ. 100 ರೂಪಾಯಿ ಕೊಟ್ರೆ ಸಮಾಧಾನ ಆಗ್ಬಿಡ್ತದೆ. ನೋಡಿ ಮತ್ತೆ 50 ರೂಪಾಯಿ ಹಾಕ್ತೀನಿ ತಗೊಳ್ಳಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಅಣ್ಣ ಸಮಾಧಾನ ಆಗಿ ಹೋಗ್ತೀರಾ? ಅಣ್ಣ 100%. 100%, 200%. ಸರಿ ಹಾಕ್ಬಿಡಿ ಅಣ್ಣ, ಅವ್ರಿಗೆ ಹೊಟ್ಟೆ ನೋಯಿಸ್ಬಾರ್ದಣ್ಣ, ಅವ್ರಿಗೆ ಒಳ್ಳೇದಾಗಲ್ಲ ಅಣ್ಣ. ನಮ್ ದುಡ್ಡಲ್ಲಿ ಬದುಕ್ಬೇಕು ಅನ್ಕೊಂಡಿದ್ರೆ ಹೊಸ ವರ್ಷ ದಿನ ಏನಂದ್ರೆ ನೋಯಿಸಿದ್ರೆ ನಮ್ಗೆ ಆಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು. ಇವಾಗ ನೀವ್ ಹೇಳಿದ್ರಲ್ಲ ನಿಮ್ಗೆ ಸಮಾಧಾನನ? ಅಣ್ಣ ನನ್ ದುಡ್ಡು ನನ್ಗೆ ಹಾಕಿ. ಏನ್ ಮಾಡ್ತೀರಿ ದುಡ್ಡು ತಗೊಂಡು? ದುಡ್ಡು ತಗೊಂಡು ಏನ್ ಮಾಡ್ತೀರಣ್ಣ? ಮನೆ ಬಾಡಿಗೆ ಕಟ್ಬೇಕು, ಮಕ್ಳಿಗೆ ಫೀಸ್ ಕಟ್ಬೇಕು, ಊಟ ಮಾಡ್ಬೇಕು 3 ಟೈಮ್, 3 ಹೊತ್ತು ಊಟ ಮಾಡ್ಬೇಕು, ಆವಾಗ ಸಿಕ್ಕಿದಾಗ ಎಣ್ಣೆ ಹೊಡಿಬೇಕು. ಅದ್ ಬಿಡಿ ಸಪ್ರೇಟ್ ಅಣ್ಣ. ಇಲ್ಲ ಯಾರಾದ್ರೂ ಹೊಟ್ಟೆನೇ ಅಲ್ವಣ್ಣ? ಹೊಟ್ಟೆ ಹೊಡಿತೀಯಾ?
ಹ್ಞೂ ಅಣ್ಣ ಹೊಡಿಬೇಕು. ಜೀವನದಲ್ಲಿ ಏನಿದೆ ಅಣ್ಣ, ನಾಳೆ ಬೆಳಗ್ಗೆ ಎದ್ದಷ್ಟು ಸತ್ತೋಗ್ಬಿಡ್ತೀವಿ, ಹೇಳಕ್ಕಾಗುತ್ತಾ? ಇಲ್ಲ, ಇರೋಷ್ಟು ದಿನ ಚೆನ್ನಾಗಿರ್ಬೇಕು, ಎಂಜಾಯ್ ಮಾಡ್ಬೇಕು. ನೀವು ಅಷ್ಟೇ ಅಲ್ವಾ, ಇವಾಗ ಎತ್ಕೊಂಡು ತಿನ್ಬಿಟ್ರಲ್ಲ ನೀವು. ಏನ್ ತಿಂದ್ರು? ದುಡ್ಡು ತಿಂದ್ರ? ದುಡ್ಡು ಎತ್ಕೊಂಡು ತಿಂದಂಗೆ ಅಂತಾನೆ ಅರ್ಥ ಅದು. ನಾನು ಎತ್ಕೊಂಡಿದ್ರೆ ತಿನ್ಕೊಂಡ್ರೆ. ಇವಾಗ ನನಗೆ ಅಣ್ಣ ತುಂಬಾ ತಲೆಕೆಟ್ಟೋಗುತ್ತೆ, ಸುಮ್ಮನೆ ಹಾಕ್ಬಿಡಿ. ಈಗ ನಾನು ಸರಿಲ್ಲ, ಸಮಾಧಾನದಾಗ ಹೋಗ್ಬಿಡ್ತೀಯಾ? 100 ರೂಪಾಯಿ ಹಾಕಿದ್ರೆ ಹಾಕಿಣ, ಹಾಕ್ಬಿಡಿ ಅಣ್ಣ, ಆಯ್ತು. ತಗೊಂಡಿಲ್ಲ ಆದ್ರೇನು ಕೊಡ್ತೀನಿ. ಸರಿ ಹಾಕೋಣ. ಕೊಟ್ಬಿಡಿ, ತಗೊಂಡ್ಮೇಲೆ ಇನ್ನೇನು ಕೊಡ್ಲೇಬೇಕದು, ಇನ್ನೇನು ಆದ್ರೂ ಹೇಳಿದ್ರೆ ಕೊಡೋದಿಲ್ಲ. ಕೊಟ್ಬಿಡಿ, ತಗೊಂಡ್ಮೇಲೆ ಇನ್ನೇನು ಕೊಡ್ಲೇಬೇಕದು, ಇನ್ನೇನು ಆದ್ರೂ ಹೇಳಿದ್ರೆ ಕೊಡೋದಿಲ್ಲ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ನನಗೇನಾಗಬೇಕು? ಕೊಡು ಅಂದ್ರೆ ನಾನು ಕೊಡೋದಿಲ್ಲ. ನನಗೇನಾಗಬೇಕು? ನಾನು ಕೊಟ್ಟಿದ್ದೀನಿ. ನಂದು ಕೊಡು ಅಂತ ಹೇಳಿ ಕೊಡ್ತೀನಿ. ನಾನು ತಗೊಂಡಿದ್ದು ಕೊಡು ಅಂದ್ರೆ ನಾನು ಸರಿ ಅಣ್ಣ, ನಿಂದು ಕೊಡಿ, ಅವಂದು ಕೊಡಿ ಅಣ್ಣ. ತಗೊಂಡಿದ್ದು ಕೊಡು ಅಂದ್ರೆ ನಾನು ಕೊಡೋದಿಲ್ಲ. ನಾನು ಕೊಟ್ಬಿಡಿ, ನೀನು ತಗೊಂಡಿರೋದು ಕೊಟ್ಬಿಟ್ಟೆ ನಾನು. ಹಾ, ಇವಾಗ ಇವ್ರು ಕೊಡ್ತಾರೆ ನೋಡಿ, ತಗೊಂಡಿರೋದು. ಹೇಳಿಲ್ಲ, ತಗೊಂಡಿರೋದು ಕೊಡು ಅಂದ್ರೆ ನಾನು ಕೊಡೋದಿಲ್ಲ. ನನ್ನ ಕಡೆಯಿಂದ ಕೇಳ್ಬೇಕಾದ್ರೆ ಕೊಟ್ಬಿಡ್ತೀನಿ. ಸರಿ ಆಯ್ತು, ಕೊಟ್ಬಿಡಿ. ಸರಿ ಕೊಡಿ ಅಣ್ಣ, ಯಾವ್ದೋ ಒಂದು ಕೊಡಿ ಅಣ್ಣ. ನಿಮ್ ಧರ್ಮ ಅವ್ರ ಧರ್ಮ, ನಿಮ್ ಕರ್ಮ ಅವ್ರ ಕರ್ಮ, ಎಲ್ಲ ಒಳ್ಳೇದಾಗ್ಲಿ. ಈ ಹೊಸ ವರ್ಷದಲ್ಲಿ ಯಾವ್ದು ಇದಾಗಬಾರ್ದು. ನಾನು ಕಲ್ತ್ಬಿಟ್ಟಿದೀನಿ ಬುದ್ಧಿ. ಹಾ, ಹೊಸ ವರ್ಷದಲ್ಲಿ ಏನೇನ್ ಆಗ್ಬೇಕು ಎಲ್ಲ ಕಲ್ತ್ಬಿಟ್ಟಿದೀನಿ. ನೋಡಿದ ಆರಾಮಾಗು, ಆರಾಮಾಗು. ಚಿನ್ನದ ಮಾತಾಡು ನೋವಾದರು ಬಿಡು ಬಿಡು. ಇನ್ನ 100 ರೂಪಾಯಿ ನೋಡ, ಅಲ್ಲೇ ಕೈಯಲ್ಲಿದೆ ನೋಡು. ಇವಾಗ ಅಣ್ಣ, ಇವಾಗ ತೂಕ ಬಂದೈತೆ. ಆದ್ರೆ ಏನಪ್ಪಾ ಅಂದ್ರೆ, ನೀವು ಹಾಕಿದ್ದೀರಾ, ನಂದು ಆವಾಗ ಎತ್ಕೊಂಡ್ರಲ್ಲ. ಅದೇ ನೋಡಿ, ನಮ್ಗೆ ಬೇಜಾರಾಯ್ತಂದ್ರೆ ಅದೇ ಎತ್ಕೊಂಡ್ಬಿಡ್ತೀನಿ. ಅಣ್ಣ ಬೇಕಾದ್ರೆ ಇದನ್ನೇ ಎತ್ಕೊಬಿಡಿ, ಹಂಗೆ ಹೋಗ್ಬಿಡ್ತೀನಿ ನಾನು ನಾನು. ತಗೊಂತೀನಿ. ಅಣ್ಣ, ನಾನು ತಗೊಂಡೆ ಅಣ್ಣ, ಇವಾಗ ನಮ್ದೇ ನಮ್ಗಿಲ್ಲ. ನಾವ್ ಇನ್ನೊಂದು ಅದನ್ನ ಮಾಡಿ ಏನ್ ಮಾಡೋದು? ಅಣ್ಣ ಕೇಳಿ, ಜೀವನದಲ್ಲಿ ಏನ್ ಗೊತ್ತಾ? ಅಲ್ಲ, ಇರ್ಲಿ ಏನಾಗಲ್ಲ. ಇವಾಗ ಜೀವನದಲ್ಲಿ ತಗೊಳ್ಳಿರಿ ಅಂತ ಹೇಳ್ದೆ, ಯಾವ್ದು ನಮ್ ಜೊತೆ ಇರಲ್ಲ ಅಲ್ವಾ? ಹಂಗೆ ಇವಾಗ ನಿಮ್ದು ಹಾಕಿದಿರಲ್ಲ, ಹಾಗೆ ಎತ್ಕೊಂಡಲ್ಲ, ಅದು ಹಾಕ್ಬಿಟ್ರೆ ಶಿಸ್ತಾಗೆ ಜೂಟ ಆಗ್ಬಿಡ್ತೀವಿ. ಎತ್ಕೊಂಡ್ರು 100 ನೋಡು, ನಾನ್ ತಗೊಂಡಿಲ್ಲ ಅಂದ್ರೆ ಇವಾಗ ಅದನ್ನ ತಗೊಂಡ್ಬಿಡ್ತೀನಿ. ಅಣ್ಣ ನೋಡಿದ್ರೆ 3 ನೋಟ್ ಎತ್ಕೊಂಡ್ರು. ವಾಯ್ಸ್ ಕೇಳ್ತಾ ಇದ್ರೆ ದೊಡ್ಡವ್ರ ತರ ಕಾಣಿಸ್ತಿದ್ರ ನೀವು ಅಲ್ವಾ? 100 ರೂಪಾಯಿ 3 ನೋಟ್ ಎತ್ಕೊಂಡ್ರು. ಅದ್ರಲ್ಲಿ ಇವಾಗ 1 ನೋಟ್ ಹಾಕವ್ರಿ, 2 ನೋಟ್ ಐತೆ ಅಲ್ಲಿ ಜೋಬಲ್ಲಿ. 2 ಲೋಟ್ ಇದ್ಯಾ? ಹಾ, ನೋಡಿ ಅಣ್ಣ, ಹುಡ್ಗ ಸುಳ್ಳು ಹೇಳಲ್ಲ ಅನ್ಸುತ್ತೆ. ಅವ್ರ ಅವ್ವನೋ ನಾನು ಇವಾಗ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ. 5ನೇ ಕ್ಲಾಸ್ ನಾನು ಸ್ಕೂಲ್ ಓದ್ತಾರದು. ಅಲ್ಲ, ಅವ್ರ ಅವ್ವ ಹೇಳವ್ರಂತೆ, ಬಡ್ತೀನ್ ಬೇಡ, ಒಡ್ತೀನ್ ಬೇಡ, ದುಡ್ಡು ತಿನ್ನು ಅಂತ. ನಮ್ಮವ್ವ ಏನ್ ಹೇಳ್ಕೊಟ್ರಣ? ನಮ್ಮವ್ವ ಕೊಡ್ತೀನಿ ಅಂತ ಹೇಳ. ನಮ್ಮವ್ವ ಕೊಡ್ತೀನಿ ಅಂತ ಹೇಳ. ಒಡ್ತೀನಿ ಅಂತ ಹೇಳ್ಕೊಡೋರು ನಿಮ್ಮವ್ವ. ಅಣ್ಣ ಆತರ ಮಾಡೋ ತಪ್ಪು. ತಾಯಿ ಅಂದ್ರೆ ಯಾವತ್ತಿದ್ರು ಒಳ್ಳೇದು ಹೇಳ್ಕೊಡ್ತಾರೆ, ನೀವು ಕೆಟ್ಟ ಬುದ್ಧಿ ಕಲ್ತ್ಬಿಟ್ಟಿದ್ದೀರ ಅಷ್ಟೇ. ಹಾಕ್ಬಿಡಿ ಅದು. ಸರಿ ಆಯ್ತು, ಕೊಟ್ಬಿಡಿ ಅಣ್ಣ. ನಮಗೂ ಏನಲ್ಲ, ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಬರ್ತೀನಿ ನಾನು. ಅವನ ಕೆಲಸ ಇವಾಗ ನಾನು 10 ಕಿಲೋಮೀಟರ್ ಇಂದ ಬರ್ತಾ ಇದ್ದೀನಿ, ಯಾರು ಸಿಗ್ತಲ್ಲ ನೋಡು. ನಾನೇ ಸಿಕ್ಕಿದ್ದ. ದಯವಿಟ್ಟು ಸಾರಿ ಡಬ್ಬರೇ ಅವರು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರ, ಒಳ್ಳೆ ಬಿಸ್ನೆಸ್. ಬೇಜಾರಾಗ್ಬಿಡಿ. ಅಲ್ಲಿ ನಮ್ದು ಕ್ಯಾಮ್ರಾ ಇದೆ ನೋಡಿ, ಕ್ಯಾಮ್ರಾ ಇದೆ ನೋಡಿ. ನಮ್ದು ನಾನು ತರಲೆ ಯೂಟ್ಯೂಬ್ ಚಾನಲ್ ಇದೆ. ಒಳ್ಳೆ ಗುಣ ನಿಮ್ದು. ಆದ್ರೂ ಕೊಟ್ರಲ್ಲ 100 ರೂಪಾಯಿ. 100 ರೂಪಾಯಿ ಕೇಳಿದ ತಕ್ಷಣ ಕೊಟ್ರಲ್ಲ, ಅದು ಧರ್ಮ. ನಿಮ್ ಪ್ರೀತಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಏನ್ ಅನಿಸ್ತಣ? ಆದ್ರೆ ಅವ್ರು ಕರೆಕ್ಟ್ ಆಗಿ ಆಕ್ಟಿಂಗ್ ಇತ್ತ ಅವ್ರದ್ದು, ಮಸ್ತ್ ಅಲ್ಲ? ನಂಬೇಲ ತಾನೆ ನೀವು? ನನ್ ಮೇಲೆ ಏನ್ ಅನಿಸ್ತು ನಿಮ್ಗೆ? ತಂದಿತ್ತವ್ರಲ್ಲ, ತರ್ಲೆ ಮಾಡ್ತಾರೆ ನಮ್ದು. ಆದ್ರೂ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರಲ್ಲ, ಸಮಾಧಾನವಾಗಿ, ತುಂಬಾ ಖುಷಿ ಆಯ್ತು. ಏಜ್ ಆದ್ಮೇಲೆ ಸಮಾಧಾನವಾಗಿ ಹಂಗೆ ಇರ್ಬೇಕು. ಹಂಗಂತೀರಾ? ಸರಿ ಅಣ್ಣ, ಏಜ್ ಇರೋ ಏನೋ ಮಾಡಿರ್ತೀವಿ, ಇವಾಗ ಹಂಗಾಗುತ್ತೆ ಅಣ್ಣ. ಈ ತರ ಯಾರು ಮಾಡಲ್ಲ, ಬಟ್ ಈ ತರ ಬಂದವ್ರಿಗೆ ಏನಾದ್ರು ಈ ತರ ಕಾಸು ದುಡ್ಡು ಎತ್ಕೊಳ್ಳೋದು ಅದು ನಡೀತೆ, ಅಲ್ಲೆಲ್ಲ ನಡೀತದೆ. ಬಟ್ ಇಂಥವ್ರಿಗೆ ಏನಲ್ಲ, ಏನ್ ಹೇಳ್ತೀರಣ್ಣ ನಮ್ಮ ಜನಕ್ಕೆ? ಏನ್ ತಪ್ಪು ಮಾಡಬಾರ್ದು ಯಾರೇ ಆದ್ರೆ. ಒಳ್ಳೆ ಇದ್ರಲ್ಲಿ ನಮ್ಮ ಹತ್ರ ಇರೋದ್ ಬಗ್ಗೆ ಇನ್ನೊಬ್ರು ಕೊಟ್ಬಿಡ, ಇನ್ನೊಬ್ರು ತಗೊಳಕ್ ಹೋಗ್ಬೋದು, ಅಷ್ಟೇ ನಮ್ಮ ಆಸೆ. ಅದಕ್ಕೆ ನಾವು ಹೇಳಿಲ್ಲ 100 ರೂಪಾಯಿ ಇದ್ರೇನು ಯಾರನ್ನ ಕೇಳಿದ್ರೆ 100 ರೂಪಾಯಿ ಕೊಟ್ಬಿಡ್ತೀನಿ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋದು ನಿಜ. ಏನ ಮತ್ತೆ ನಮ್ಗೆ ಸಿಗುತ್ತೆ 100 ರೂಪಾಯಿ ಎಲ್ಲ ಒಂದ್ ಕಡೆ. ಹೌದು, ಅಷ್ಟೇ. ನಾವು ಅದಕ್ಕೋಸ್ಕರ ಒಂದು ಕಂಟೆಂಟ್ ಅಲ್ಲಿ ಮಾಡಿದ್ಬೇಡ, ಸ್ಕ್ರಿಪ್ಟ್ ಅಲ್ಲಿ ಏನಾದ್ರು ತಪ್ಪಾಗಿದ್ರೆ ನಿಮ್ಮ ಮಕ್ಳು ಅನ್ಕೊಂಡು ಸಮಸ್ಬಿಡಿ. ಸರಿ, ನಾವು ನಾಯಿ ಮಾಡ್ಬಿಡಿ ಹಂಗೆ.